ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರತ್ಯಕ್ಷದರ್ಶಿ ಅಂತ ತನ್ನನ್ನ ತಾನು ಕರೆದುಕೊಳ್ತಾ ಇರುವ ಮಹಿಳೆ ಅನೇಕ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಬರೋಬ್ಬರಿ 13 ವರ್ಷಗಳ ಹಿಂದಿನ ಘಟನೆಗಳ ವಿವರವನ್ನ ನೀಡಿದ್ದಾರೆ ಈ ಮಹಿಳೆ. ಘಟನೆಯ ದಿನವೇ ಧರ್ಮಸ್ಥಳದಲ್ಲಿದ್ರಂತೆ ಈ ಮಹಿಳೆ. 13 ವರ್ಷಗಳ ಬಳಿಕ ಸೌಜನ್ಯ ಪ್ರಕರಣದಲ್ಲಿ ನಾನು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಈಕೆ ಇದೀಗ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ. ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮ್ಮ ಮುಂದೆ ಇಟ್ಟಿತ್ತು, ಸಂದರ್ಶನಗಳನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ, ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿದ್ರಿ, ನಿಮ್ ಕಣ್ ಮುಂದೆ ಆಯ್ತು. ನೀವು ಸ್ವಲ್ಪವೂ ಕೂಡ ಪ್ರತಿಭಟಿಸ್ಲಿಲ್ವಾ? ನಾನು ಹೇಳಿದ್ನಲ್ಲ, ನಾನು ಹೋಗೋಷ್ಟೇ ಎಲ್ಲ ಪಾಸ್ ಆಗೋದ್ರು. ಆಯಪ್ಪನ ಕೇಳಿದಕ್ಕೆ ನಿಮಗೆ ಯಾಕೆ ಬೇಕು ಇದು, ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಹೋಗಿ ನೀವು ಇದನ್ನೆಲ್ಲ ಕೇಳಬಾರ್ದು, ಅದು ಇಲ್ಲಿದೆ ಹುಡುಗಿ, ಅದು ಅವ್ರ ಮನೆದ ಹುಡುಗಿ, ಅದು ಅವರು ಕರ್ಕೊಂಡು ಹೋಗಿದ್ದು, ನಿಮಗೇನು ನಷ್ಟ ಅಂತ ಅವರು ಇದೇ ಭಾಷೆಯಲ್ಲಿ ರಾಗವಾಗಿ ಅವ್ರ ಭಾಷೆಯಲ್ಲಿ ಅವ್ರದೇ ಒಂಥರ ಭಾಷೆ, ಅದೇ ಭಾಷೆಯಲ್ಲಿ ನಮ್ಗೆ ಹೇಳಿದ್ರು. ಆ ಕುಳ್ಳ ಅಯ್ಯಪ್ಪ ದಪ್ಪಗಿದ್ರಲ್ಲ ಅವ್ರಿಗೆ ಹೇಳದ್ಮೇಲೆ ನಾವು ಬೇಜಾರು ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ವಿ. ಬಂದ್ಮೇಲೆ ನಾವು ನಮ್ಮ ಪಾಡಿಗೆ ನಾವು ನಡ್ಕೊಂಡು ಬಂದು ಅದೇ ರೀತಿಲಿ ನೆನ್ಕೊಂಡೇ ಬಂದ್ವಿ. ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ, ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿ. 13 ವರ್ಷಗಳಲ್ಲಿ ಇಲ್ಲದ ಈ ಪಾಪ ಪ್ರಜ್ಞೆ ಹಾಗೆ ಆತ್ಮ ಸಾಕ್ಷಾತ್ಕಾರ ಈಗ್ಯಾಕೆ ಬಂತು ಅನ್ನೋದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಈ ಮಹಿಳೆಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿತು. ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಯ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ಮಹಿಳೆ. 13 ವರ್ಷದ ಹಿಂದೆನೆ ಕಿಡ್ನಾಪ್ ಆಗ್ತಾ ಇದೆ ಅಂತ ಹೇಳಿ ಕಣ್ಣಾರೆ ಕಂಡ್ರೂ ಕೂಡ ಅದನ್ನ ಪ್ರತಿಭಟಿಸಲಿಲ್ಲ ಯಾಕೆ ಅನ್ನೋ ನೇರ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಆ ಮಹಿಳೆಗೆ ಕೇಳಿದೆ. ಈ ಘಟನೆ ಬಗ್ಗೆ ಮಾತನಾಡೋಕೆ 13 ವರ್ಷ ಯಾಕೆ ಕಾಯಬೇಕಾದ ಪರಿಸ್ಥಿತಿ ಬಂತು ಅಂತ ಹೇಳಿ ಮಹಿಳೆಯನ್ನ ಪ್ರಶ್ನೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು? ಸರ್, ಇಷ್ಟು ದಿನ ನಾವು ಪ್ರತಿ ಸಾರಿನೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಎಲ್ಲಾರ ಪೋಸ್ಟ್ಗಳು ಅಂಟಿಸಿದ್ರೆ ಅಥವಾ ಈ ಬಗ್ಗೆ ನಮಗೆ ಎಲ್ಲಾರು ಒಂದು ವರದಿ ಮಾಡಿದ್ರೆ, ಇವರು ದೊಡ್ಡ ಟಿವಿ ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಬಂದಿದ್ರೆ ಅಥವಾ ಯಾವ್ದಾರ ಈಗ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿಗೆ ಯಾತ್ರಿಕರು ಹೋಗ್ತಾರೆ ಅಲ್ವಾ, ಯಾತ್ರಿಕರ ಗಮನಕ್ಕೆ ಇದನ್ನ ತಂದಿದ್ರೆ ನಾನು ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಂದು ಅವಾಗ್ಲೇ ನಾನು ರೈಟಿಂಗ್ ಅಲ್ಲೇ ಕೊಡ್ತಾ ಇದ್ದೆ. ಇವೆಲ್ಲ ಘಟನೆ ಆದ ನಂತರ ದೊಡ್ಡ ಹೋರಾಟ ಆಗತ್ತಮ್ಮ. ದೊಡ್ಡ ಹೋರಾಟ ಆಗಿ ಇವತ್ತಿನವರೆಗೂ ಕೂಡ ಅದರ ಬಿಸಿ ಇನ್ನೂ ಕೂಡ ಇದೆ. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟ ಇವತ್ತಿನ ಈ ಕ್ಷಣದವರೆಗೂ ಕೂಡ, ಈ ಮಿನಿಟ್ ವರೆಗೂ ಕೂಡ ಆ ಹೋರಾಟ ನಡೀತಾ ಇದೆ. ನಿಮ್ಮ ಗಮನಕ್ಕೆ ಬಿದ್ದಿಲ್ಲ ಅಂತ ಹೇಳಿದ್ರೆ ಹೇಗಮ್ಮ? ಅದು ಆ ಪ್ರಾಂತ್ಯದಲ್ಲಿ ನಡೀತಾ ಇರಬಹುದು, ಈ ಪ್ರಾಂತ್ಯದಲ್ಲಿ ಎಲ್ಲಿ ನಡೀತಾ ಇದೆ, ಎಲ್ಲಿ ಇಡೀ ಭಾರತದಾದ್ಯಂತ, ಕೇವಲ ಕರ್ನಾಟಕವೂ ಮಾತ್ರ ಅಲ್ಲ, ಸೌಜನ್ಯಗಾಗಿ ನ್ಯಾಯ ಸಿಗಬೇಕು ಅನ್ನೋದು ಇಡೀ ಭಾರತದಾದ್ಯಂತ, ವಿದೇಶದಲ್ಲೂ ಕೂಡ ಸೌಜನ್ಯಗಾಗಿ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ. ನೀವು ಈಗ ಈ ಹೊತ್ತಿಗೆ ಇದ್ರ ಬಗ್ಗೆ ಮಾತಾಡ್ತಿದ್ರಿ, ನಿಮ್ ವಿಚಾರ ಹೇಗ್ ತಲುಪಿಲ್ಲ ಅಂತ ನೋಡಿ ಸರ್. ಇದು ಎಲ್ಲಾ ಕಡೆನೂ ಹರಡಿರ್ಬೋದು, ಬಟ್ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮ ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನ ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆಗೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ ನನಗೆ. ಇವರು ಹಿಂಗಾಗಿ ಘಟನೆ ಆಗಿದೆ ಅಂದ್ರೆ ಹೋರಾಟಗಾರರು ಇನ್ನೊಂದ ನಮ್ಗೇನೂ ಗೊತ್ತಿಲ್ಲ. ಯಾಕಂದ್ರೆ ಯಾವ ಟಿವಿ ಚಾನೆಲ್ ಅಲ್ಲಿ ಬಂದಿದೆ, ಅದು ಟಿವಿ ಎಲ್ಲೂ ಪರಿಸ್ತಾರ ಎಲ್ಲಾ ಪ್ರತಿಯೊಂದು ಚಾನೆಲ್ ಅಲ್ಲೂ ಬಂದಿದೆ. ನೀವು ಟಿವಿ ನೋಡ್ತೀರಾ? ನಮ್ಮನೇಲಿ ಟಿವಿ ಇಲ್ಲ, ನೀವು ಟಿವಿ ನೋಡಿಲ್ಲ. ಎಲ್ಲಾ ಚಾನೆಲ್ ಅಲ್ಲೂ ಇವತ್ತಿನವರೆಗೂ, ಈಗ ನೀವು ಟಿವಿ ಹಾಕಿದ್ರು ಕೂಡ ಈ ಫೋಟೋಗಳೆಲ್ಲ ಬರುತ್ತೆ. ಹೌದಾ? ನಾನು 15 ವರ್ಷದಿಂದ ನಾನು ಹೇಳದ್ನಲ್ಲ ಸರ್, ನಾವು ಬಂದ್ ಮಾರ್ನೆಗೇನೆ ಏನಾರ ಇದು ಟಿವಿಲಿ, ನಾವು ನಮ್ಮನೇಲಂತೂ ಟಿವಿ ಇಲ್ಲ, ಬಟ್ ಟಿವಿಲಿ ಏನಾದ್ರು ನೋಡಿದ್ರೆ ಇದನ್ನ ನಾನು ಹೋಗಿ ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಳು. ಬಟ್ ಟಿವಿಲಿ ಯಾಕೆ ನೋಡ್ತೀರಿ? ನಿಮ್ಮ ಕಣ್ ಮುಂದೆನೆ ಆಗಿದೆಯಲ್ಲ. ಆಗಿರೋದನ್ನ ನಾನೊಬ್ಳು ಇಲ್ಲಿಂದ ಹೋಗಿ ಅಲ್ಲಿ ಮಾಡಿ ನಾನು ಎಲ್ಲಾರನ್ನು ಫೇಸ್ ಮಾಡಕ್ಕೆ, ಮತ್ತೆ ಎಲ್ಲಾರು ನಂಬ್ತಾರನೇ ಇರ್ತಾರೆ, ನನ್ನ ಮಾತನ್ನ ನಂಬ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ಇಲ್ಲಿ ಬಂದು ಒಡನಾಡಿಗೆ ಹೋಗಿ ಹೇಳ್ದಾಗ್ಲೇ ಅವ್ರು ನಂಬ್ಲಿಲ್ಲ. ನಾನು ಒಡನಾಡಿಗೆ ಯಾಕೆ ಹೇಳ್ಬೇಕು ಅಂತ ತಮ್ಗನ್ಸ್ತು? ನಾನು ನೋಡಿ 2023 ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೇನೋ ಒಂದು ಆಡ್ ಕೊಟ್ಟಿದ್ರು ಅವರು. ಏನಂತ, ಈ ತರ ಧರ್ಮಸ್ಥಳದಲ್ಲಿ ಒಂದು ಕೇಸ್ ಆಗಿದೆ, ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ, ಯಾರಾದ್ರೂ ಇದ್ರಲ್ಲಿ ಭಾಗವಹಿಸರ ಇದ್ರೆ ಯಾರಾದ್ರೂ ಬರ್ಬಹುದು ಅಂತ ಹೇಳಿದ್ರು ಅವರು. ಇದನ್ನ ಕೇಳ್ಕೊಂಡು ನಾನೇನ್ ಮಾಡಿದೆ,
ನಾನೇನ್ ಮಾಡಿದೆ, ಇದು ಈ ತರ ಆಗಿದೆ, ಊಟಕಳ್ಳಿ ಅಂದ್ರೆ ಎಲ್ಲಿದೆ ಅಂತ ಎಲ್ಲಾರನು ಕೇಳ್ಕೊಂಡೆ. ಒಬ್ರು ಹೇಳಿದ್ರು ನಮ್ಗೆ ಊಟಕಳ್ಳಿ ಮೈಸೂರಿಗೆ ಹೋಗ್ಬೇಕು ನೀವು ಅಂತ. ಸರಿ ಅಂದ್ಬಿಟ್ಟು ನಾವು ಮೈಸೂರಿಗೆ ಹೋಗಿ ಊಟಕಳ್ಳಿಲಿ ಹೋಗಿ ಅಲ್ಲೆಲ್ಲೋ ಬಸ್ ಇಳಿದ್ಬಿಟ್ಟು ಎಲ್ಲಾ ಕಡೆಯಿಂದನೂ ಹುಡುಕಿ ತಡಕಿ ಎಲ್ಲ ಬೆಳಗ್ಗೆ 8 ಗಂಟೆಲಿ ನಾನು 9:30 ಮೈಸೂರಿಗೆ ಹೋದಳು. 3 ಗಂಟೆವರೆಗೂ ಅಲ್ಲಿ ಹುಡುಕಿದೀನಿ ಎಲ್ಲಾ ಸರೌಂಡಿಂಗ್ ಅಲ್ಲಿ. ಅದು ಯಾವ ವರ್ಷದಲ್ಲಿ ಒಡನಾಡಿ ಸಂಸ್ಥೆಯವರು ಇಂಥದ್ದೊಂದು ಧರ್ಮಸ್ಥಳದ ವಿಚಾರದಲ್ಲಿ ಹಿಂಗಾಗಿದೆ, ನೀವೆಲ್ಲ ಬನ್ನಿ ಅಂತೇಳಿ ಯಾಕೆ ಕರೆದ್ರು? ಅವ್ರ ಉದ್ದೇಶ ಏನಾಗಿತ್ತು? ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಅಲ್ಲಿ ಈ ಬಗ್ಗೆ ಆಗಿದೆ, ಯಾರಾದ್ರೂ ಅಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ, ಅಲ್ಲಿ ಯಾರಾದ್ರೂ ಇದನ್ನೆಲ್ಲ ಏನಾದ್ರು ಗೊತ್ತಿದ್ರೆ ಮಾಡಿದ್ರೆ ಏನಾದ್ರು ಹೇಳ್ಬೋದಾಗಿತ್ತು, ಏನು ಅಂತ ಗೊತ್ತಿಲ್ಲ. ಒಟ್ಟಾರೆ ನನ್ನನ್ನು ಅವತ್ತು ಅವರು ಆ ಸಭೆಗೆ ಕರೀಲಿಲ್ಲ, ಆ ಸಭೆಗೆ ಹೋಗ್ಲಿಲ್ಲ. ನಾನು ಅದ್ರ ಹಿಂದಿನ ದಿವಸ ಹೋಗಿ ಅವ್ರನ್ನ ಭೇಟಿ ಮಾಡಿದೆ, 2023. ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರತ್ಯಕ್ಷದರ್ಶಿ ಅಂತ ತನ್ನನ್ನ ತಾನು ಕರೆದುಕೊಳ್ತಾ ಇರುವ ಮಹಿಳೆ ಅನೇಕ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಬರೋಬ್ಬರಿ 13 ವರ್ಷಗಳ ಹಿಂದಿನ ಘಟನೆಗಳ ವಿವರವನ್ನ ನೀಡಿದ್ದಾರೆ ಈ ಮಹಿಳೆ. ಘಟನೆಯ ದಿನವೇ ಧರ್ಮಸ್ಥಳದಲ್ಲಿದ್ರಂತೆ ಈ ಮಹಿಳೆ. 13 ವರ್ಷಗಳ ಬಳಿಕ ಸೌಜನ್ಯ ಪ್ರಕರಣದಲ್ಲಿ ನಾನು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಈಕೆ ಇದೀಗ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮ್ಮ ಮುಂದೆ ಇಟ್ಟಿತ್ತು, ಸಂದರ್ಶನಗಳನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ, ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿದ್ರಿ, ನಿಮ್ ಕಣ್ ಮುಂದೆ ಆಯ್ತು, ನೀವು ಸ್ವಲ್ಪವೂ ಕೂಡ ಪ್ರತಿಭಟಿಸ್ತಿಲ್ವಾ? ನಾನು ಹೇಳಿದ್ನಲ್ಲ, ನಾನು ಹೋಗಷ್ಟೇ ಎಲ್ಲ ಪಾಸ್ ಆಗೋದ್ರು. ಆಯಪ್ಪನ ಕೇಳಿದಕ್ಕೆ ನಿಮಗೆ ಯಾಕೆ ಬೇಕು ಇದು, ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಹೋಗಿ ನೀವು ಇದನ್ನೆಲ್ಲ ಕೇಳಬಾರ್ದು, ಅದು ಇಲ್ಲಿದೆ ಹುಡುಗಿ, ಅದು ಅವ್ರ ಮನೆದ ಹುಡುಗಿ, ಅದು ಅವರು ಕರ್ಕೊಂಡು ಹೋಗಿದ್ದು, ನಿಮಗೇನು ನಷ್ಟ ಅಂತ ಅವರು ಇದೇ ಭಾಷೆಲಿ ರಾಗವಾಗಿ ಅವ್ರ ಭಾಷೆಲಿ ಅವ್ರದೇ ಒಂಥರ ಭಾಷೆ, ಅದೇ ಭಾಷೆಲಿ ನಮ್ಗೆ ಹೇಳಿದ್ರು. ಆ ಕುಳ್ಳ ಅಯ್ಯಪ್ಪ ದಪ್ಪಗಿದ್ರಲ್ಲ ಅವ್ರಿಗೆ ಹೇಳದ್ಮೇಲೆ ನಾವು ಬೇಜಾರು ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ವಿ. ಬಂದ್ಮೇಲೆ ನಾವು ನಮ್ಮ ಪಾಡಿಗೆ ನಾವು ನಡ್ಕೊಂಡು ಬಂದು ಅದೇ ರೀತಿಲಿ ನೆನ್ಕೊಂಡೇ ಬಂದ್ವಿ. ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ, ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿ. 13 ವರ್ಷಗಳಲ್ಲಿ ಇಲ್ಲದ ಈ ಪಾಪ ಪ್ರಜ್ಞೆ ಹಾಗೆ ಆತ್ಮ ಸಾಕ್ಷಾತ್ಕಾರ ಈಗ್ಯಾಕೆ ಬಂತು ಅನ್ನೋದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಈ ಮಹಿಳೆಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತು. ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಯ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ಮಹಿಳೆ. 13 ವರ್ಷದ ಹಿಂದೆನೆ ಕಿಡ್ನಾಪ್ ಆಗ್ತಾ ಇದೆ ಅಂತ ಹೇಳಿ ಕಣ್ಣಾರೆ ಕಂಡ್ರು ಕೂಡ ಅದನ್ನ ಪ್ರತಿಭಟಿಸಲಿಲ್ಲ ಯಾಕೆ ಅನ್ನೋ ನೇರ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಆ ಮಹಿಳೆಗೆ ಕೇಳಿದೆ. ಈ ಘಟನೆ ಬಗ್ಗೆ ಮಾತನಾಡೋಕೆ 13 ವರ್ಷ ಯಾಕೆ ಕಾಯಬೇಕಾದ ಪರಿಸ್ಥಿತಿ ಬಂತು ಅಂತ ಹೇಳಿ ಮಹಿಳೆಯನ್ನ ಪ್ರಶ್ನೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು? ಸರ್, ಇಷ್ಟು ದಿನ ನಾವು ಪ್ರತಿ ಸಾರಿನೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಎಲ್ಲಾರ ಪೋಸ್ಟರ್ಗಳು ಅಂಟಿಸಿದ್ರೆ ಅಥವಾ ಈ ಬಗ್ಗೆ ನಮಗೆ ಎಲ್ಲಾರು ಒಂದು ವರದಿ ಮಾಡಿದ್ರೆ, ಇವರು ದೊಡ್ಡ ಟಿವಿ ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಬಂದಿದ್ರೆ ಅಥವಾ ಯಾವ್ದಾರ ಈಗ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿಗೆ ಯಾತ್ರಿಕರು ಹೋಗ್ತಾರೆ ಅಲ್ವಾ, ಯಾತ್ರಿಕರ ಗಮನಕ್ಕೆ ಇದನ್ನ ತಂದಿದ್ರೆ ನಾನು ಖಂಡಿತ ಧರ್ಮಸ್ಥಳಕ್ಕೆ ಪೊಲೀಸ್ ಸ್ಟೇಷನ್ ಬಂದು ಅವಾಗ್ಲೇ ನಾನು ರೈಟಿಂಗ್ ಅಲ್ಲೇ ಕೊಡ್ತಾ ಇದ್ದೆ. ಇವೆಲ್ಲ ಘಟನೆ ಆದ ನಂತರ ದೊಡ್ಡ ಹೋರಾಟ ಆಗುತ್ತಮ್ಮ, ದೊಡ್ಡ ಹೋರಾಟ ಆಗಿ ಇವತ್ತಿನವರೆಗೂ ಕೂಡ ಅದರ ಬಿಸಿ ಇನ್ನೂ ಕೂಡ ಇದೆ. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟ ಇವತ್ತಿನ ಈ ಕ್ಷಣದವರೆಗೂ ಕೂಡ, ಈ ಮಿನಿಟ್ ವರೆಗೂ ಕೂಡ ಆ ಹೋರಾಟ ನಡೀತಾ ಇದೆ. ನಿಮ್ಮ ಗಮನಕ್ಕೆ ಬಿದ್ದಿಲ್ಲ ಅಂತ ಹೇಳಿದ್ರೆ ಹೇಗಮ್ಮ? ಅದು ಆ ಪ್ರಾಂತ್ಯದಲ್ಲಿ ನಡೀತಾ ಇರಬಹುದು, ಈ ಪ್ರಾಂತ್ಯದಲ್ಲಿ ಎಲ್ಲಿ ನಡೀತಾ ಇದೆ, ಎಲ್ಲಿ ಇಡೀ ಭಾರತದಾದ್ಯಂತ, ಕೇವಲ ಕರ್ನಾಟಕವೂ ಮಾತ್ರ ಅಲ್ಲ, ಸೌಜನ್ಯಗಾಗಿ ನ್ಯಾಯ ಸಿಗಬೇಕು ಅನ್ನೋದು ಇಡೀ ಭಾರತದಾದ್ಯಂತ, ವಿದೇಶದಲ್ಲೂ ಕೂಡ ಸೌಜನ್ಯಗಾಗಿ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ. ನೀವು ಈಗ ಈ ಹೊತ್ತಿಗೆ ಇದ್ರ ಬಗ್ಗೆ ಮಾತಾಡ್ತಿದ್ರಿ, ವಿಚಾರ ಹೇಗ್ ತಲುಪಿಲ್ಲ ಅಂತ ನೋಡಿ ಸರ್. ಇದು ಎಲ್ಲಾ ಕಡೆನೂ ಹರಡಿರ್ಬೋದು, ಬಟ್ ನನ್ನ ಕಣ್ಣಿಗೆ ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದ್ರೆ ನಮ್ಮನೇಲಿ ಟಿವಿ ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದೀವಿ ಅಂತ. ಜೊತೆಗೆ ನಾನು ಇದನ್ನ ಎಲ್ಲಿ ಹೇಳ್ಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನ ಇದನ್ನು ನನ್ಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು, ಯಾರನ್ನ ಭೇಟಿ ಮಾಡ್ಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟ್ಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆಗೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದ್ರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬಾ ನಿರಾಶೆ ಆಯ್ತು. ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ನನಗೆ
ಇವರು ಹಿಂಗಾಗಿ ಘಟನೆ ಆಗಿದೆ ಅಂದ್ರೆ ಆ ಹೋರಾಟಗಾರರು ಇನ್ನೊಂದ ನಮ್ಗೇನೂ ಗೊತ್ತಿಲ್ಲ. ಯಾಕಂದ್ರೆ ಯಾವ ಟಿವಿ ಚಾನೆಲ್ ಅಲ್ಲಿ ಬಂದಿದೆ ಅದು ಟಿವಿ ಅಂದ್ರೆ ಎಲ್ಲರೂ ಪರಿಸ್ತಾರ. ಎಲ್ಲಾ ಪ್ರತಿಯೊಂದು ಚಾನಲ್ ಅಲ್ಲೂ ಬಂದಿದೆ ಅಮ್ಮ. ನೀವು ಟಿವಿ ನೋಡ್ತೀರಾ? ನಮ್ಮನೇಲಿ ಟಿವಿ ಇಲ್ಲ. ನೀವು ಟಿವಿ ನೋಡಿಲ್ಲ? ಎಲ್ಲಾ ಚಾನಲ್ ಅಲ್ಲೂ ಇವತ್ತಿನವರೆಗೂ ಈಗ ನೀವು ಟಿವಿ ಹಾಕಿದ್ರು ಕೂಡ ಈ ಫೋಟೋಗಳೆಲ್ಲ ಬರುತ್ತೆ. ಹೌದಾ? ನಾನು 15 ವರ್ಷದಿಂದ ನಾನು ಹೇಳದ್ನಲ್ಲ ಸರ್, ನಾವು ಬಂದ್ ಮಾರ್ನೆಗೇನೆ ಏನಾರ ಇದು ಟಿವಿಲಿ ನಾವು ನಮ್ಮನೇಲಂತೂ ಟಿವಿ ಇಲ್ಲ, ಬಟ್ ಟಿವಿಲಿ ಏನಾದ್ರು ನೋಡಿದ್ರೆ ಇದನ್ನ ನಾನು ಹೋಗಿ ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಳು. ಬಟ್ ಟಿವಿಲಿ ಯಾಕೆ ನೋಡ್ತೀರಿ? ನಿಮ್ಮ ಕಣ್ಮುಂದೆನೆ ಆಗಿದೆಯಲ್ಲ. ಆಗಿರೋದನ್ನ ನಾನೊಬ್ಳು ಇಲ್ಲಿಂದ ಹೋಗಿ ಅಲ್ಲಿ ಮಾಡಿ ನಾನು ಎಲ್ಲಾರನ್ನು ಫೇಸ್ ಮಾಡಕ್ಕೆ, ಮತ್ತೆ ಎಲ್ಲಾರು ನಂಬ್ತಾರನೇ ಇರ್ತಾರೆ, ನನ್ನ ಮಾತನ್ನ ನಂಬ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ಇಲ್ಲಿ ಬಂದು ಒಡನಾಡಿಗೆ ಹೋಗಿ ಹೇಳ್ದಾಗ್ಲೇ ಅವ್ರು ನಂಬ್ಲಿಲ್ಲ. ನೀವು ಒಡನಾಡಿಗೆ ಯಾಕೆ ಹೇಳ್ಬೇಕು ಅಂತ ತಮ್ಗನ್ಸ್ತು? ಅವರು ನಾನು ನೋಡಿ 2023 ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೇನೋ ಒಂದು ಆಡ್ ಕೊಟ್ಟಿದ್ರು ಅವರು. ಏನಂತ, ಈ ತರ ಧರ್ಮಸ್ಥಳದಲ್ಲಿ ಒಂದು ಕೇಸ್ ಆಗಿದೆ, ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ, ಯಾರಾದ್ರೂ ಇದ್ರಲ್ಲಿ ಭಾಗವಹಿಸರ ಇದ್ರೆ ಯಾರಾದ್ರೂ ಬರ್ಬಹುದು ಅಂತ ಹೇಳಿದ್ರು ಅವರು. ಇದನ್ನ ಕೇಳ್ಕೊಂಡು ನಾನೇನ್ ಮಾಡಿದೆ, ಇದು ಈ ತರ ಆಗಿದೆ, ಊಟಕಳ್ಳಿ ಅಂದ್ರೆ ಎಲ್ಲಿದೆ ಅಂತ ಎಲ್ಲಾರನು ಕೇಳ್ಕೊಂಡೆ. ಒಬ್ರು ಹೇಳಿದ್ರು ನಮ್ಗೆ, ಊಟಕಳ್ಳಿ ಮೈಸೂರಿಗೆ ಹೋಗ್ಬೇಕು ನೀವು ಅಂತ. ಸರಿ ಅಂದ್ಬಿಟ್ಟು ನಾವು ಮೈಸೂರಿಗೆ ಹೋಗಿ ಊಟಕಳ್ಳಿಲಿ ಹೋಗಿ ಅಲ್ಲೆಲ್ಲೋ ಬಸ್ ಇಳಿದ್ಬಿಟ್ಟು ಎಲ್ಲಾ ಕಡೆಯಿಂದನೂ ಹುಡುಕಿ ತಡಕಿ ಎಲ್ಲ ಬೆಳಗ್ಗೆ 8 ಗಂಟೆಲಿ ನಾನು 9:30 ಮೈಸೂರಿಗೆ ಹೋದಳು. 3 ಗಂಟೆವರೆಗೂ ಅಲ್ಲಿ ಹುಡುಕಿದೀನಿ ಎಲ್ಲಾ ಸರೌಂಡಿಂಗ್ ಅಲ್ಲಿ. ಅದು ಯಾವ ವರ್ಷದಲ್ಲಿ ಒಡನಾಡಿ ಸಂಸ್ಥೆಯವರು ಇಂಥದ್ದೊಂದು ಧರ್ಮಸ್ಥಳದ ವಿಚಾರದಲ್ಲಿ ಹಿಂಗಾಗಿದೆ, ನೀವೆಲ್ಲ ಬನ್ನಿ ಅಂತೇಳಿ ಯಾಕೆ ಕರೆದ್ರು? ಅವ್ರ ಉದ್ದೇಶ ಏನಾಗಿತ್ತು? ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಅಲ್ಲಿ ಈ ಬಗ್ಗೆ ಆಗಿದೆ,